ನಮಸ್ಕಾರ. ನ್ಯೂಸ್ ಕಳಬ ವೀಕ್ಷಕರಿಗೆ ಸ್ವಾಗತ. ಮದುವೆಯಾಗುವ ಆಸೆ ತೋರಿಸಿ ಯುವತಿಯರ ಬಾಳಲ್ಲಿ ಚೆಲ್ಲಾಟವಾಡುತ್ತಿದ್ದ ಕಿರಾತಕ ಕೊನೆಗೂ ಪೊಲೀಸರ ಅತಿಥಿಯಾಗಿದ್ದಾನೆ. ಸುಳ್ಳು ಮದುವೆ ಸಂಸಾರ, ಹಣದ ವಂಚನೆ ಹೀಗೆ ನೂರಾರು ನಾಟಕವಾಡುತ್ತಿದ್ದ ಖತರ್ನಾಕ್ ವಂಚಕ ಸುಶಾಂತ್ ಪೂಜಾರಿಯನ್ನು ಮಂಗಳೂರಿನ ಕಾವೂರು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ವಿಶೇಷವೆಂದರೆ ಇವನಿಗೆ ಸಾಥ್ ನೀಡುತ್ತಿದ್ದ ಆತನ ಸಂಬಂಧಿ ಕೂಡ ಈಗ ಕಂಬಿ ಎಣಿಸುತ್ತಿದ್ದಾನೆ. ಬಂಧಿತ ಆರೋಪಿ ಸುಶಾಂತ್ ಪೂಜಾರಿ ಆನ್ಲೈನ್ ಮ್ಯಾಟ್ರಿಮೋನಿ ಅಪ್ಲಿಕೇಶನ್ಗಳ ಮೂಲಕ ಶ್ರೀಮಂತ ಮನೆತನದ ಯುವತಿಯರನ್ನೇ ಗುರಿಯಾಗಿಸಿಕೊಳ್ಳುತ್ತಿದ್ದ. ಸುಂದರ ಮಾತುಗಳಿಂದ ಯುವತಿಯರನ್ನು ನಂಬಿಸಿ ಮದುವೆಯಾಗುವ ಆಸೆ ತೋರಿಸುತ್ತಿದ್ದ. ನವಿ ಮುಂಬೈ ಮೂಲದ ಯುವತಿಯನ್ನು 2025ರಲ್ಲಿ ಮದುವೆಯಾಗಿದ್ದ ಸುಶಾಂತ್ ಆಕೆಯಿಂದ ಬರೋಬ್ಬರಿ 6.60 ಲಕ್ಷ ರೂಪಾಯಿ ಹಣ ಪಡೆದು ನಾಪತ್ತೆಯಾಗಿದ್ದ. ಅಷ್ಟೇ ಅಲ್ಲದೆ ತನ್ನನ್ನೇ ಅಕ್ಕ ಅಥವಾ ಸಂಬಂಧಿ ಎಂದು ಪರಿಚಯಿಸಿಕೊಳ್ಳಲು ತನ್ನ ಸಹಚರ ಭಾಸ್ಕರ್ ಎಂಬಾತನನ್ನು ಬಳಸಿಕೊಳ್ಳುತ್ತಿದ್ದ. ಪೊಲೀಸ್ ತನಿಖೆಯಲ್ಲಿ ಬಯಲಾಗಿರುವ ಸತ್ಯವೇನೆಂದರೆ ಈತ ಕೇವಲ ಒಬ್ಬರಿಗೆ ಮಾತ್ರವಲ್ಲ, ಮುಂಬೈ, ಬೆಂಗಳೂರು, ಉಡುಪಿ ಹಾಗೂ ಕಾರ್ಕಳ ಸೇರಿದಂತೆ ಒಟ್ಟು 9ಕ್ಕೂ ಹೆಚ್ಚು ಯುವತಿಯರಿಗೆ ಲಕ್ಷಾಂತರ ರೂಪಾಯಿ ವಂಚಿಸಿರುವುದು ಬೆಳಕಿಗೆ ಬಂದಿದೆ. ಈ ಸುಶಾಂತ್ ಪೂಜಾರಿ ಸಣ್ಣಪುಟ್ಟ ಕಳ್ಳನಲ್ಲ. ಈತನ ಮೇಲೆ ಈಗಾಗಲೇ ಮಂಗಳೂರು ಮತ್ತು ಉಡುಪಿಯ ವಿವಿಧ ಠಾಣಗಳಲ್ಲಿ ವಂಚನೆ ಮತ್ತು ಕಳ್ಳತನ, ಅತ್ಯಾಚಾರ ಪ್ರಕರಣ, ಪೋಕ್ಸೋ ಕೇಸ್ ಸೇರಿದಂತೆ ಗಂಭೀರ ಪ್ರಕರಣಗಳು ದಾಖಲಾಗಿವೆ. ಮುಗ್ಧ ಯುವತಿಯ ದೂರಿನ ಮೇರೆಗೆ ಕಾವೂರು ಪೊಲೀಸರು ಹದ್ದಿನ ಕಣ್ಣಿಟ್ಟು ಕಾರ್ಯಾಚರಣೆ ನಡೆಸಿದರು. ಮಂಗಳೂರು ಪೊಲೀಸ್ ಕಮಿಷನರ್ ಮಾರ್ಗದರ್ಶನದಲ್ಲಿ ಈ ಕಿರಾತಕ ಹಾಗೂ ಆತನಿಗೆ ಸಹಕರಿಸುತ್ತಿದ್ದ ಭಾಸ್ಕರನ್ನು ಬೇಟೆಯಾಡಲಾಗಿದೆ. ಇನ್ನು ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ನ್ಯೂಸ್ ಕಡಬ ಯೂಟ್ಯೂಬ್ ಚಾನೆಲ್ ಅನ್ನು ಇಂದೇ ಸಬ್ಸ್ಕ್ರೈಬ್ ಮಾಡಿ.